ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಏಷ್ಯಾದಲ್ಲೇ ಅತಿ ಎತ್ತರದ ಶಿವಾಲಯ ಆಗಿರುವಂಥ ಜಟೋಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿದೆ ಅಂತ ಅಂದರೆ ಇಲ್ಲೇ ಸೋಲನ್ ಜಿಲ್ಲೆಯಲ್ಲಿದೆ. ಸೋಲನ್ ನಮ್ಮ ಮನೆಯಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. ಸೊ ಇವಾಗ ಅಲ್ಲಿ ಹೊರಟಿದ್ದೀವಿ. ಹೋಗ್ತಾ ರೂಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮತ್ತು ವ್ಯೂ ಅಂತೂ ಅಕ್ಕಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ. ತುಂಬ ಬಿಸಿಲು ಇರಲಿಲ್ಲ, ತುಂಬ ಮಳೆ ಅಂತಲೂ ಹಾಗೇನೂ ಇರಲಿಲ್ಲ, ನಾರ್ಮಲ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನನಗಂತೂ ಇಲ್ಲಿ ಕರ್ವ್ ತುಂಬ ಜಾಸ್ತಿ ಇಲ್ಲಲ್ಲ, ಕರ್ವಲ್ಲೆಲ್ಲ ನನಗೆ ಟ್ರಾವೆಲ್ ಮಾಡಿ ಅಷ್ಟು ಅಭ್ಯಾಸನೇ ಇರಲಿಲ್ಲ. ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ವಾಮಿಟಿಂಗ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತೀನಿ. ಇಲ್ಲ ಅಂತ ಅಂದರೆ ನನಗೆ ಹೋಗ್ತಾನೆ ಅಲ್ಲಿ ಸುಸ್ತಾಗಿ ಹೋಗ್ಬಿಟ್ಟಿರ್ತೀನಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಆದರೆ ನನಗೆ ಈ ಥರ ಕರ್ವಿಂಗಲ್ಲೆಲ್ಲ ನನಗೆ ಟ್ರಾವೆಲ್ ಮಾಡಿ ಅಭ್ಯಾಸ ಇಲ್ಲದೆ ಇರೋದಕ್ಕೆ ಫಸ್ಟ್ಗೆ ಟ್ಯಾಬ್ಲೆಟ್ ತೊಗೊಂಡೆ, ನಾನು ಮನೆಯಿಂದ ಹೊರಟ್ಬಿಟ್ಟೆ. ಸೊ ಅಷ್ಟೊಂದೇನು ಕಷ್ಟ ಆಗಲಿಲ್ಲ. ಅದಕ್ಕೇ ಆ ಗಾಡಿಲೂ ಹಾಡು ಹಾಕ್ಕೊಂಡು ಇದ್ಬಿಟ್ರೆ ಅಷ್ಟೊಂದೇನು ಗೊತ್ತಾಗಲ್ಲ. ಅಂದರೆ ಮಾತಾಡಿಕೊಂಡು ಹಾಡು ಕೇಳ್ಕೊಂಡು ಹೋಗ್ತಾ ಇದ್ದರೆ ಅಷ್ಟೊಂದೇನು ಅಲ್ಲಿ ವಾಮಿಟ್ ಅದ್ರ ಬಗ್ಗೆ ಅಷ್ಟೊಂದು ಗಮನ ಹೋಗಲ್ಲ. ಸೊ ಹಾಗೆ ಹೊರಟ್ವಿ. ನಾವು ಹೋಗೋ ಜಾಗದಕ್ಕಿಂತ ನಾವು ಟ್ರಾವೆಲ್ ಮಾಡ್ತೀವಲ್ಲ, ಈ ರೋಡ್ ಆಗಿರ್ಬೋದು, ಅಕ್ಕಪಕ್ಕದಲ್ಲಿ ವ್ಯೂ ಆಗಿರ್ಬೋದು, ಅದೇನೇ ಸಖತ್ತಾಗಿತ್ತು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಪರ್ವತ, ಅದು ಸೋಲನಲ್ಲೇ ಅತೀ ಎತ್ತರವಾಗಿರುವಂಥ ಪರ್ವತ ಅದು. ಆಮೇಲೆ ಅಲ್ಲಿ ಹೋಗ್ತಾ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದ್ವು. ಸ್ವಲ್ಪ ಇಲ್ಲಿ RTOದಲ್ಲಿ ಕೆಲಸ ಆಯಿತು. ಆಮೇಲೆ ತುಂಬ ಬೆಳಗ್ಗೆ ಅಷ್ಟೇ ತಿಂದಿದ್ದು, ಮಧ್ಯಾಹ್ನ ಆಗೋಗಿತ್ತು. ಸೊ ಹಸುವಾಗ್ತಾ ಇತ್ತು. ಅದಕ್ಕೆ ಸ್ವಲ್ಪ ಕುರುಕಲು ತಿಂಡಿ ಏನಾದರೂ ತೊಗೊಳ್ಳೋಣ ಅಂಥೇಳಿ ಬಟಾಣಿ, ಶೇಂಗಾ ಅಂಥೇಳಿ ಅದೆಲ್ಲ ತೊಗೊಂಡೆ. ಇಲ್ಲಿ ಒಂದೊಂದ್ಸಲಿ ಏನನ್ಸುತ್ತೆ ಗೊತ್ತಾ, ಪರ್ವತ ನೋಡಿದ್ರೆ ಗ್ರೀನರಿ ಎಲ್ಲ ಬರೀ ಮನೆಗಳು ಕೂಡ ಇರುತ್ತೆ, ಮನೆಗಳು ಪರ್ವತ ಅನ್ನೋ ಥರ ಇರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ದೂರದಿಂದ ಪುಟ್ಟದಾಗಿ ಮನೆಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಇಲ್ಲಿ ಸ್ವಲ್ಪ ಸೋಲನ್ ಸಿಟಿಲಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡ್ತೀವಿ. ಇದಕ್ಕೆ ಜಟೋಲಿಗೆ ಹೊರಡ್ಬೇಕಂತ ಅಂದ್ಕೊಂಡ್ವಿ. ಇಲ್ಲಿಂದ ಏನು ಎಷ್ಟು ಜಾಸ್ತಿ ದೂರ ಇಲ್ಲ, ಇಲ್ಲಿಂದ 5-6 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಹೊರಡ್ತಾ ಇಬ್ಬರು ನಾನೊಂದು ಫ್ಲೇವರು ಅವರೊಂದು ಫ್ಲೇವರ್ ತೊಗೊಂಡಿದ್ವಿ ಕುಡಿಯೋದಕ್ಕೆ, ಜ್ಯೂಸು. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಮತ್ತು ಆಮೇಲೆ ಅದೆಲ್ಲ ಕುಡಿದು ಸ್ವಲ್ಪ ತಿನ್ಕೊಂಡು ಇನ್ನು ಹೊರಟ್ವಿ ನಾವು. ಈ ಶಿವ ದೇವಸ್ಥಾನ ತುಂಬ ಎತ್ತರವಾಗಿರೋ ಬೆಟ್ಟದ ಮೇಲಿದೆ. ಸೊ ಎಷ್ಟು ದೂರದಿಂದ ಆದ್ರೂ ಕಾಣಿಸುತ್ತೆ, ದೇವಸ್ಥಾನದ ಗೋಪುರ ಕಾಣಿಸುತ್ತೆ. ಇಲ್ಲಿ ಕಾಣಿಸ್ತಾ ಇದೆ. ಇನ್ನೇನು ದೇವಸ್ಥಾನದ ಹತ್ರ ಹೊರಟಿದ್ದೀವಿ. ಇನ್ನೇನು ಜಾಸ್ತಿ ದೂರ ಏನಿಲ್ಲ. ಡ್ರೈವರ್, ಎಸ್ ಮೇಡಮ್, ಟ್ರೈಪಾಡ್ ತಗೋ ಪಾಪ. ಇಲ್ಲಿ ತಗೊಳ್ಳಿ ಮೇಡಮ್, ತಗೊಳ್ಳಿ ಮೇಡಮ್. ಇನ್ನೇನು ನೀರಿಗೆ ಏನಾದರೂ ಬೇಕಾ ಮೇಡಮ್? ಬೇಡ, ಕುಡ್ದೆ. ಸರಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಾನು ಕುಡಿಬಹುದಾ ಮೇಡಮ್? ಕುಡಿಬೋದು, ಪರವಾಗಿಲ್ಲ, ಕುಡೀರಿ. ಇದೆಲ್ಲ ಇವಾಗ ಹೊಸದಾಗಿ ಮಾಡ್ತಾ ಇದ್ದಾರೆ. ಅಂದರೆ ಸಮುದ್ರ ಮಂಥನ ಆಗಿರ್ಬೋದು, ಈ ಥರದ್ದೆಲ್ಲ ಇಲ್ಲಿ ಚಿತ್ರಗಳನ್ನ ಬಿಡಿಸ್ತಾ ಇದ್ದಾರೆ. ಇವಾಗ ಇನ್ನೂ ಮಾಡ್ತಾ ಇರೋದು ಇದೆಲ್ಲ. ಶಿವನ್ನ ನಾವು ಜಟಾಧರ ಅಂತಲೂ ಕರಿತೀವಿ. ಜಟೆ ಅಂದರೆ ತಲೆಗೂದಲು. ಅದಕ್ಕೇ ಇಲ್ಲಿ ಶಿವನ್ ದೇವಸ್ಥಾನಕ್ಕೆ ಜಟೋಲಿ ಅಂತಾನೆ ಹೆಸರಿಟ್ಟಿದ್ದಾರೆ. ಇದು ಶಿವ ತಪಸ್ಸು ಮಾಡಿದ ಸ್ಥಳ ಅಂತನೂ ನಂಬ್ತಾರೆ ಎಲ್ಲರೂ. ಇಲ್ಲೇ ಹೊರಗಡೆ ಶೂ ಎಲ್ಲ ಬಿಚ್ಚಿಟ್ಟು ನಾವಿನ್ನು ಒಳಗಡೆ ಹೊರಟ್ವಿ. ಇಲ್ಲಿ ಸುಮಾರು 100 ಮೆಟ್ಟಿಲುಗಳಿದೆ. ಇದನ್ನ ಹತ್ಬಿಟ್ಟು ನಾವೀಗ ಹೋಗ್ತೀವಿ ದೇವಸ್ಥಾನಕ್ಕೆ. ಇಲ್ಲಿ ಸ್ವಾಮಿ ಕೃಷ್ಣಾನಂದ ಪರಮಹಂಸರು ಅಂತ ಅವರು ಇಲ್ಲಿ ಬಂದು ತಪಸ್ ಮಾಡಿದ್ರಂತೆ.
ಆಮೇಲೆ ಅವ್ರ ಸೂಚನೆ ಅಂತಾನೆ ಇಲ್ಲಿ ಈ ಶಿವ ದೇವಸ್ಥಾನನ ಕಟ್ಟಿರೋದು. ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲೇ ಕೃಷ್ಣಾನಂದ ಪರಮಹಂಸರು ಲಿಂಗೈಕ್ಯರಾಗಿರೋದು. ಇದೇ ಜಟೋಲಿ ದೇವಸ್ಥಾನ, ಅದ್ಭುತವಾಗಿರುವಂತ ದೇವಸ್ಥಾನ ಇದು. 39 ವರ್ಷ ಆಯ್ತಂತೆ ಇದನ್ನ ಕಟ್ಟೋದಕ್ಕೆ. ಈ ದೇವಾಲಯದಲ್ಲಿ ಕಲ್ಲಿನ ಕಂಬಗಳಿದೆಯಲ್ಲ, ಅದನ್ನ ತಟ್ಟೋದ್ರಿಂದ ಅದರಿಂದ ಡಮರು ರೀತಿಯ ವಿಶೇಷವಾದ ಶಬ್ದ ಕೂಡ ಬರುತ್ತಂತೆ. ಈ ತರ ದೇವಸ್ಥಾನದ ಮುಂದೆ ನಂದಿ ಮತ್ತೆ ಶಿವಗಣಗಳೇನಿದೆ ಅದೆಲ್ಲದು ಇಲ್ಲಿ ಮುಂದ್ಗಡೆ ಇದೆ, ಆಪೋಸಿಟ್ ಅಲ್ಲಿ. ಈ ದೇವಸ್ಥಾನವನ್ನ 1974ರಲ್ಲಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದನ್ನ ಕಟ್ಟಿ ಅಂತ ಸೂಚನೆ ಕೊಟ್ಟಿದ್ರಲ್ಲ ಕೃಷ್ಣಾನಂದ ಪರಮಹಂಸರು ಅಂತ, ಅವರು 1983ರಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ. ಆಮೇಲೆ ಕೂಡ ಇದನ್ನ ನಿರ್ಮಾಣ ಕಾರ್ಯವನ್ನ ಹಾಗೆ ಕಂಟಿನ್ಯೂ ಮಾಡಿ ಮುಗಿಸಿದ್ರು. ಇದ್ರ ಮುಂದೆ ಈ ತರ ಇದೆ ವ್ಯೂ, ಈ ತರ ಎಷ್ಟು ಚೆನ್ನಾಗಿದೆ ಅಂದ್ರೆ, ಇಷ್ಟು ಹೈಟ್ ಅಲ್ಲಿ ಇದೀವಿ ನಾವ್ ಇವಾಗ. ಮುಂದೆಂತೂ ವ್ಯೂ ಎಷ್ಟು ಸಲ ನೋಡಿದ್ರು ನೋಡ್ತಾನೆ ಇರಬೇಕು, ಎಷ್ಟು ಸಲ ಫೋಟೋ ತೆಗೆದ್ರು ತೆಗಿತಾನೆ ಇರಬೇಕು ಅಂತ ಅನ್ಸೋ ತರ ಇದೆ. ಯಾಕಂದ್ರೆ ಫುಲ್ ಗ್ರೀನರಿ, ಫುಲ್ ಪರ್ವತಗಳು. ಆಮೇಲೆ ಇಲ್ಲೇನು ಗೊತ್ತಾ, ಒಂದು ಪರ್ವತದ ಮೇಲೆ ಬಿಸಿಲಿದ್ರೆ ಇನ್ನೊಂದು ಪರ್ವತದ ಮೇಲೆ ನೆರಳಿರುತ್ತೆ. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಹಾಗಿರುತ್ತೆ. ಇದು ತುಂಬ ಹೈಟಲ್ಲಿರೋದ್ರಿಂದ ಅದಕ್ಕೇನೆ ನಮ್ಗೆ ಈ ಥರ ವ್ಯೂ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅಷ್ಟು ಮೇಲಿಂದ ನೋಡ್ತಾ ಇರ್ತೀವಲ್ಲ, ಅದಕ್ಕೇನೆ ಎಲ್ಲದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ದೂರದಿಂದ. ಒಳಗಡೆ ಎಲ್ಲ ಹೋದ್ವಿ, ದರ್ಶನ ಎಲ್ಲ ಆಯಿತು. ಆದರೆ ಅಲ್ಲೆಲ್ಲ ಫೋಟೋ ಹೊಡೆಯೋದಕ್ಕೆಲ್ಲ ಬಿಡೋದಿಲ್ಲ. ಅದಕ್ಕೆ ಹೊರಗಡೆ ಮಾತ್ರ ನಾವು ಫೋಟೋ ವಿಡಿಯೋ ಏನಿದ್ರು ಹೊರಗಡೆಯಿಂದನೇ ತೆಗಿಬೇಕಷ್ಟೇನೆ. ಗರ್ಭಗುಡಿಲಿ ಇಲ್ಲಿ ಸ್ಫಟಿಕ ರತ್ನ ಶಿವಲಿಂಗ ಇದೆ. ಇಲ್ಲಿ ಈ ದೇವಸ್ಥಾನನ ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ. ಸೋಮವಾರದ ದಿನ ಮತ್ತೆ ಶ್ರಾವಣ ಮಾಸ ಈ ಥರ ಹಬ್ಬದ ದಿನಗಳಲ್ಲೆಲ್ಲ ಇಲ್ಲಿ ತುಂಬಾ ರಶ್ ಇರುತ್ತೆ. ಆದರೆ ನಾವು ಹೋಗಿದ್ದ ದಿನ ಅವತ್ತು ಯಾವುದೂ ಸ್ಪೆಷಲ್ ಏನು ಇರಲಿಲ್ಲ, ಸೊ ಅಷ್ಟೊಂದೇನು ರಶ್ ಏನು ಇರಲಿಲ್ಲ. ಈ ದೇವಸ್ಥಾನದ ಈ ಗುಮ್ಮಟ ಇದೆಯಲ್ಲ, ಅದರ ಅಡಿ 111 ಅಡಿ ಎತ್ತರ ಇದೆ. ಆದರೆ ಇತ್ತೀಚೆಗೆ ಒಂದು 11 ಅಡಿಯಷ್ಟು ಚಿನ್ನದ ಕಲಶವನ್ನು ಇದ್ರ ಮೇಲೆ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಇದು ಒಟ್ಟು 122 ಅಡಿ ಆಗಿದೆ ಇವಾಗ. ಈ ದೇವಸ್ಥಾನದ ಸರೌಂಡಿಂಗ್ ಅಲ್ಲೇ ಇನ್ನೊಂದು ಶಿವಂದು ಒಂದು ಲಿಂಗ ಇದೆ. ಅಲ್ಲಿ ನಾವೇ ಅಭಿಷೇಕ ಮಾಡ್ಬೋದು. ಸೊ ನಾವೇ ಮಾಡಿದ್ವಿ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಹೆಂಗೆ ಹೋಗೋದಪ್ಪ ಅಂತ ಅನ್ಕೊಳ್ತಾ ಇದ್ವಿ. ತುಂಬಾನೇ ಮಳೆ. ಆವಾಗಲೇ ನೋಡಿದ್ರೆ ಫುಲ್ಲು ಕ್ಲಿಯರ್ ಕಾಣಿಸ್ತಾ ಇತ್ತು ಎಲ್ಲದನ್ನು. ಆದರೆ ಇವಾಗ ನೋಡಿ ಹೇಗೆ ಕಾಣಿಸ್ತಾ ಇದೆ, ಫುಲ್ಲು ಈ ಮೋಡದಿಂದ ಈ ಮಿಸ್ಟಿಂದ ಫುಲ್ ಮುಚ್ಕೊಂಡು ಬಿಟ್ಟಿದೆ. ನಾವು ಹೀಗೆ ಬಂದಿದ್ದು, ಇದೇ ರೂಟಲ್ಲೇ ಬಂದಿದ್ದು. ಇವಾಗ ನಾವಿರೋದು ಇಷ್ಟು ಹೈಟ್ ಇದೆ ಇವಾಗ. ಇದು ಯಜ್ಞಶಾಲಾ. ಇದು ಇಲ್ಲಿ ಹೋಮ ಹವನಗಳೆಲ್ಲ ಇಲ್ಲಿ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಇಷ್ಟೊಂದು ಮಳೆ ಬರ್ತಾ ಇದೆ, ಆದರೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿ ಒಂಚೂರು ದೂರದಲ್ಲೇ ಬಿಸಿಲಿದೆ. ಇಲ್ಲಿ ಅದೇ ಥರನೇ ಇರುತ್ತೆ. ವಿಚಿತ್ರ ಅಂತ ಅನಿಸ್ತಾ ಇತ್ತು ನನಗೊಂದೊಂದ್ಸಲಿ. ನಾವು ಹೋಗ್ತಾ ಇರೋ ರೂಟಲ್ಲಿ ಮೋಡ ಇರುತ್ತೆ, ಇನ್ನೊಂದು ಕಡೆ ನೋಡ್ತಾ ಇದ್ರೆ ಅಲ್ಲಿ ಬಿಸಿಲಿರುತ್ತೆ. ಎಲ್ಲದೂ ದರ್ಶನ ಎಲ್ಲ ಆಯಿತು. ಇನ್ನೇನು ಮನೆಗೆ ಹೊರಡಬೇಕು ಅಂತ ಅಂದ್ಕೊಂಡು ಅಷ್ಟರಲ್ಲಿ ತುಂಬಾ ಜಾಸ್ತಿ ಆಗೋಯ್ತು ಮಳೆ. ಸರಿ, ಇವ್ರು ಹೋಗಿ ಕಾರ್ ತೊಗೊಂಡು ಬರ್ತೀನಿ ಅಂತ ಹೋದರು. ಮತ್ತು ಕಾರ್ ಇಲ್ಲಿಗೆ ತೊಗೊಂಡು ಬಂದರು. ನಾನು ಇಲ್ಲಿ ಅಲ್ಲೇ ನಿಂತಿದ್ದೆ ಒಳಗಡೆನೆ, ಸೊ ಅಲ್ಲಿಗೆ ಕಾರ್ ತೊಗೊಂಡು ಬಂದರು. ಸೊ ಇನ್ನೇನು ನಾವು ಹೊರಟ್ವಿ ಅಲ್ಲಿಂದ. ಸೋಲನ್ ಮಾರ್ಕೆಟ್ಗೂ ಕೂಡ, ಮಾಲ್ ರೋಡ್ಗೂ ಕೂಡ ಹೋಗಬೇಕಂತ ಅಂದ್ಕೊಂಡಿದ್ದೆ ಇವತ್ತು. ಆದರೆ ಈ ಸಿಕ್ಕಾಪಟ್ಟೆ ಮಳೆಯಲ್ಲಿ ಅಲ್ಲಿ ಎಲ್ಲೂ ಹೋಗೋಕ್ಕಾಗಲ್ಲ. ಅದಕ್ಕೇ ನಾನು ಅಲ್ಲೆಲ್ಲೂ ಹೋಗಲೇ ಇಲ್ಲ. ಸೊ ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು ಇನ್ನು ಮನೆಗೆ ಹೊರಟ್ವಿ. ಅಲ್ಲಿ ಅಷ್ಟೊಂದು ಮಳೆ ಇತ್ತು. ಇಲ್ಲಿ ಇನ್ನೊಂಚೂರು ಮುಂದೆ ಬಂದರೆ ಮಳೆ ಎಲ್ಲ ನಿಂತೋಗಿತ್ತು. ಅಷ್ಟೊಂದೇನು ಮಳೆ ಏನು ಇರಲಿಲ್ಲ ಇಲ್ಲಿ. ಈ ಮಳೆಯಲ್ಲಿ ಟ್ರಾವೆಲ್ ಮಾಡೋದು ಅಂದರೆ ಸಖತ್ತಾಗಿರುತ್ತೆ. ಆದರೆ ಇಷ್ಟೊಂದು ಮಳೆಯಲ್ಲಿ ಅಲ್ಲ, ಅಂದರೆ ಮಳೆ ಸ್ವಲ್ಪ ಕಡಿಮೆ ಆದಮೇಲೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಅದೇ ಥರ ಇದೆ. ಸ್ವಲ್ಪ ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ.
ಮೋಡನೂ ಏನು ಅಷ್ಟೊಂದೇನಿಲ್ಲ, ಅದಕ್ಕೆ ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಹೋಗ್ತಾ ಒಂದು ಸ್ವಲ್ಪ ನಿಲ್ಲಿಸ್ಕೊಂಡು, ಅಂದರೆ ಅಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೊಂಚೂರು ನಿಂತ್ಕೊಂಡು ಹೋಗೋಣ ಅಂಥೇಳಿ ಅಲ್ಲೇ ಕಾರ್ ನಿಲ್ಲಿಸ್ಕೊಂಡು ಇಲ್ಲಿ ಸ್ವಲ್ಪ ನಿಂತ್ಕೊಂಡಿದ್ವಿ. ಇನ್ನೂ ಒಂದು ಸ್ವಲ್ಪ ಇರೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಇಲ್ಲಿ ಮತ್ತೆ ಮಳೆ ಬಂದುಬಿಡ್ತು ಜೋರಾಗಿ. ಸೊ ಮತ್ತೆ ಅಲ್ಲಿಂದ ನಾವು ಮುಂದಕ್ಕೆ ಹೊರಟ್ವಿ. ಇಲ್ಲಿ ಕಾಣಿಸ್ತಿದೆಯಲ್ಲ ಮರಗಳು, ಅದನ್ನ ನೋಡಿದ್ರೆ ಇದು ನಿಜವಾದ ಮರನ ಅಥವಾ ಪೇಂಟಿಂಗ್ ಅಂತಾನೆ ಗೊತ್ತಾಗಲ್ಲ, ಆ ಥರ ಇತ್ತು. ಅಲ್ಲಿ ಸೋಲನಲ್ಲೇ ತಿನ್ನೋಣ ಅಂತೆಲ್ಲ ಅನ್ಕೊಂಡಿದ್ವಿ, ಆದರೆ ತುಂಬಾನೇ ಮಳೆ ಇರೋದಕ್ಕೆ ಅಲ್ಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಮತ್ತೆ ಅಲ್ಲಿ ತುಂಬಾನೇ ರಶ್ ಇರುತ್ತೆ, ಟ್ರಾಫಿಕ್ ಇರುತ್ತೆ. ಸೊ ಪಾರ್ಕಿಂಗ್ ಎಲ್ಲೂ ಜಾಗನೇ ಇರೋದಿಲ್ಲ. ಅದಕ್ಕೆ ಸುಬಾಟು ಅಂತ ಇನ್ನೊಂದು ಪ್ಲೇಸ್ ಇದೆ, ಅಲ್ಲಿ ಬಂದ್ವಿ. ಮನೆಗೆ ಹೋಗ್ತಾ, ಮನೆ ಹತ್ರನೇ ಆಗುತ್ತೆ, ಅಲ್ಲಿ ಬಂದ್ವಿ. ಸಿಕ್ಕಾಪಟ್ಟೆ ಮಳೆ ಇತ್ತು. ಸೊ ಅಲ್ಲಿ ಚೌಮೀನ್ ಮಾಡ್ತಾಯಿದ್ರು, ಸ್ವಲ್ಪ ಚೌಮೀನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ. ಚೌಮೀನ್ ತಿಂದ್ವಿ, ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಚೌಮೀನ್ಗೆ ಸ್ವಲ್ಪ ಸಾಸ್, ಆಮೇಲೆ ಮಿಯೋನೀಸ್, ಚಟ್ನಿ ಎಲ್ಲದೂ ಇಟ್ಟಿದ್ರು. ನಾನು ಸಾಸ್ ಮಾತ್ರ ಹಾಕ್ಕೊಂಡೆ. ಸೊ ಇಷ್ಟು ತಿಂದ್ವಿ. ಇಷ್ಟಕ್ಕೆ ಏನು ಮುಗ್ದಿಲ್ಲ, ಇನ್ನು ಮುಂದೆ ಹೊರಡ್ತಾ ಅಲ್ಲಿ ಇನ್ನೊಂದಿತ್ತು ಅಂಗಡಿ, ಅಲ್ಲಿ ಹೋಗಿ ಅಲ್ಲಿ ಜಾಮೂನ್ ತಿಂದ್ವಿ. ನನಗೆ ಸ್ವೀಟ್ ಅಂದರೆ ಅಷ್ಟೊಂದೇನು ಇಷ್ಟ ಆಗಲ್ಲ, ನನಗೆ ಸ್ಪೈಸಿ ಫುಡ್ಗಳು ತುಂಬಾ ಇಷ್ಟ ಆಗುತ್ತೆ. ಅಂದರೂ ಅಪರೂಪಕ್ಕೆ ಯಾವಾಗಾದರೂ ಈ ಥರ ಜಾಮೂನ್ ಏನಾದರೂ ಇದ್ದರೆ ತಿಂತೀನಿ. ತುಂಬ ಸ್ವೀಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಪಕೋಡಾನು ತಿಂದೆ. ಹೌದು, ವಾರಕ್ಕೆ ಒಂದ್ಸಲಿ ಬರ್ತೀಯಾ? ಆಮೇಲೆ ಮತ್ತೆ ಹೌದಲ್ವಾ? ತಿನ್ನು ತಿನ್ನು. ಸೊ ಪಕೋಡ ಎಲ್ಲ ತಿಂದಾಯಿತು. ಮಳೆ ಬೇರೆ ತುಂಬಾ ಬರ್ತಾ ಇತ್ತಲ್ಲ, ಅದಕ್ಕೇನೆ ಸ್ವಲ್ಪ ಟೀ ಇದ್ರೂ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಟೀ ಕೂಡ ಕುಡಿದ್ವಿ. ಅಮ್ಮ ಸಾಕು, ಇನ್ನು ಮೋಮೋಸ್ ಕೂಡ ಇದೆ. ಮತ್ತು ನನಗೆ ಮೋಮೋಸ್ ಅಂದರೆ ಇನ್ನೂ ಇಷ್ಟ. ಅದ್ಯಾವುದೂ ಇಲ್ಲ ಅಂದರೂ ಪರವಾಗಿಲ್ಲ, ಮೋಮೋಸ್ ಆದರೂ ತಿನ್ನಲೇಬೇಕು ಅಂತ ಇತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಂದು ಲಾಸ್ಟ್ಗೆ ಮೋಮೋಸ್ ಕೂಡ ತಿಂದು ಆಮೇಲೆ ಮನೆಗೆ ಹೊರಟ್ವಿ. ಅಮ್ಮ ಇದು ಎಷ್ಟನೇದು ತಿಂಡಿ? ಎಷ್ಟನೇ ತಿಂಡಿ ಇದು ಅಮ್ಮ? ಆಮೇಲೆ ಮನೆಗೂ ಕೂಡ ಸ್ವಲ್ಪ ಮೋಮೋಸ್ನ ಪ್ಯಾಕ್ ಮಾಡ್ಕೊಂಡು ಹೋದ್ವಿ. ಆದ್ರೆ ಮನೇಲಿ ನಾನು ಜಾಸ್ತಿ ಏನು ತಿನ್ನೋಕೆ ಹೋಗಿಲ್ಲ, ಒಂದು 3-4 ಪೀಸ್ ತಿಂದಿರ್ಬೋದು ಅಷ್ಟೇ. ಸೊ ಹೀಗಿತ್ತು ಇವತ್ತಿನ ದಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.